ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಜನಸೇನಾ ಪಾರ್ಟಿಯನ್ನು ಮುಳುಬಾಗಿಲಿನಲ್ಲಿ ಏರ್ಪಡಿಸಲಾಯಿತು. ಅದರದ್ದೊಂದು ಸಣ್ಣ ವಿಡಿಯೋ ನಿಮಗೆಲ್ರಿಗೂ ತಿಳಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮುಖಂಡರು ತೆಲಂಗಾಣ ರಾಜ್ಯದಿಂದ ಬಂದು ಜನಸೇನಾ ಪಾರ್ಟಿಯನ್ನು ಏರ್ಪಡಿಸಿ ಇಲ್ಲಿ ಜನರಿಗೆ ಉದ್ದೇಶ ಮಾಡಿ, ಹಾಗೆ ಪಾರ್ಟಿಯಲ್ಲಿ ಹೇಗಿರಬೇಕು, ಯಾವ ರೀತಿ ಜನ ಇದ್ದಾರೆ ಅನ್ನೋದು ಒಂದು ಜಾಗೃತಿ ಮೂಡಿಸಿದ್ದಾರೆ ಜನರಿಗೆಲ್ಲರಿಗೂ. ಅದನ್ನ ವಿಡಿಯೋ ನೀವೇ ನೋಡಿ. ಬೇಕು ಮೆಟ್ಟಿದ್ದಾರೆ ಕನ್ನಡವನ್ನ ಮೆಟ್ಟಬೇಕು ಅಂತ ನೀವೆಲ್ಲರೂ ಇನ್ನೊಂದು ಮಾಡ್ಬೇಕು. ನನಗೆ ಸೇರಿದರೆ, ರಾಜಕೀಯದಲ್ಲಿ ಸೇರಿದರೆ ಜನಸೇನಾ ಪಕ್ಷ ಸೇರಬೇಕು. ಹೆಂಗೆ ಸೇರಿದರೆ ಜನಸೇನಾ ಪಕ್ಷ ಸೇರಬೇಕು ಅಂತ ಹೆಂಗೆ ಸೇರಿಸ್ತೀರಾ? ಇವಾಗ ಅವಾಗ್ಲಿಂದ ಎಲ್ಲರೂ ಹೇಳ್ತಾ ಇದ್ದಾರೆ ಜನ ಕಡಿಮೆ ಅಂತ. ಇಷ್ಟು ಜನ ಇದ್ರೆ ನಾನು MLA ಗೆಲ್ಸ್ಬಿಡ್ತೀನಿ. ಸಾಕಷ್ಟು ಜನ ಕರೆಕ್ಟಾಗಿ ಕೆಲಸ ಮಾಡಿದ್ರೆ, ನೀವೆಲ್ಲ ಕರೆಕ್ಟಾಗಿ ಕೆಲಸ ಮಾಡಿದ್ರೆ 2028 ಮುಲ್ಬಾಗ್ಲಿಂದ ಜನಸೇನಾ MLA ಗೆಲ್ತಾರೆ. ನೀವು ಕರೆಕ್ಟಾಗಿ ಮಾಡ್ಬೇಕಷ್ಟೇ. ಜನಸೇನಾ ಪಾರ್ಟಿಗೆ ಒಂದೇ ಸ್ಪೆಷಾಲಿಟಿ, ಈವನ್ ಪ್ರೈಮ್ ಮಿನಿಸ್ಟರ್ ಸೆಕ್ಯೂರಿಟಿ ಕೂಡ ಪವನ್ ಕಲ್ಯಾಣ್ ಅವರು ಬರ್ತಾ ಇದ್ದಾರೆ ಅಂದ್ರೆ ಭಯ ಪಡ್ತಾರೆ. ಯಾಕಂದ್ರೆ ಇವ್ರು ದುಡ್ಡುಗೋಸ್ಕರ ಬರೋ ಕಾರ್ಯಕರ್ತರಲ್ಲ. ದುಡ್ಡುಗೋಸ್ಕರ ಬಂದಿದ್ದಾರೆ ಯಾರಾದರೂ? ಬಿರಿಯಾನಿಗೋಸ್ಕರ ಬರಲ್ಲ, ಆಲ್ಕೋಹಾಲ್ಗೋಸ್ಕರ ಬರಲ್ಲ. ಜನಸೇನಾ ಪಾರ್ಟಿ ಕಾರ್ಯಕರ್ತರು ಬರೋದು ಕೇವಲ ಪವನ್ ಕಲ್ಯಾಣ್ ಗಾರಿಗೋಸ್ಕರ, ಪವನ್ ಕಲ್ಯಾಣ್ ಅವರ ಐಡಿಯಾಲಜಿಸ್ಗೋಸ್ಕರ. ನೀವು ಒಂದು ನಿಮಿಷ ನಾನು ಹೇಳ್ತೀನಿ ನೋಡಿ. ಜಾತಿಗಳನ್ನ ಒಗ್ಗೂಡಿಸುವ ಚಿಂತನಾ ಕ್ರಮ, ಧರ್ಮಗಳ ಪ್ರಸ್ತಾವವಿಲ್ಲದ ರಾಜಕೀಯ, ಭಾಷೆಗಳನ್ನು ಗೌರವಿಸುವ ಸಂಪ್ರದಾಯ, ಸಂಸ್ಕೃತಿಗಳನ್ನು ರಕ್ಷಿಸುವ ಸಮಾಜ, ಪ್ರಾಂತೀಯತೆ ಮರೆತಿಲ್ಲದ ರಾಷ್ಟ್ರೀಯತೆ, ಭ್ರಷ್ಟಾಚಾರ ವಿರುದ್ಧ ರಾಜಿ ಇಲ್ಲದ ಹೋರಾಟ, ಪರಿಸರವನ್ನು ಸಂರಕ್ಷಿಸುವ ಅಭಿವೃದ್ಧಿ ಮಾರ್ಗ. ಇಂಥ ಸಿದ್ಧಾಂತಗಳು ಯಾವ ಪಾರ್ಟಿಗಿದೆ ನೀವೇ ಹೇಳಿಪ್ಪ. ಇದಕ್ಕಿಂತ ಒಳ್ಳೆ ಸಿದ್ಧಾಂತಗಳಿರೋ ಪಾರ್ಟಿ ಯಾವುದಾದ್ರೂ ಇದೆಯಾ? ಕರ್ನಾಟಕದಲ್ಲಿ ಇದೆಯಾ? ಭಾರತ ದೇಶದಲ್ಲಿ ಇದೆಯಾ? ಮನಸ್ಫೂರ್ತಿಯಾಗಿ ಹೇಳಿ. ಇಷ್ಟು ಒಳ್ಳೆ ಸಿದ್ಧಾಂತಗಳಿರೋ ಮನುಷ್ಯ ಈ ಭಾರತ ದೇಶದಲ್ಲ, ಈ ಭೂಭಾಗದಲ್ಲಿ ಕೊನೆ. ಭಾರತ ದೇಶದ ರಾಜಕೀಯ ಚರಿತ್ರೆಯಲ್ಲಿ ಜನಸೇನಾ ಪಾರ್ಟಿ 2014ರಲ್ಲಿ ತೆಲಂಗಾಣದಲ್ಲಿ ಪ್ರಾರಂಭವಾಗಿ ಲಾಸ್ಟ್ ಎಲೆಕ್ಷನ್ಸ್ 2024ರಲ್ಲಿ ನಾವು ಕಂಟೆಸ್ಟ್ ಮಾಡಿದ 21 ಅಸೆಂಬ್ಲಿ ಸೆಗ್ಮೆಂಟ್ಸ್, 2 ಪಾರ್ಲಿಮೆಂಟ್ ಸೆಗ್ಮೆಂಟ್ಸಲ್ಲಿ 100% ಸ್ಟ್ರೈಕ್ ರೇಟಿಂದ ಗೆದ್ದು ಒಂದು ಭಾರತ ದೇಶ ರಾಜಕೀಯ ಚರಿತ್ರೆಯಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡಿದ ಜನಸೇನಾ ಪಾರ್ಟಿ. ಏನಕ್ಕೆ ಅಂದರೆ ಅದು ಪವನ್ ಕಲ್ಯಾಣ್ ಅವರ ಸಿದ್ಧಾಂತಗಳು. ಯಾವತ್ತೂ ಸಿದ್ಧಾಂತಗಳು ಬಿಟ್ಟು ಹೋರಾಟ ರಾಜಕೀಯ ಮಾಡಿದವರಲ್ಲ. ರಾಜಕೀಯ ಇತಿಹಾಸದಲ್ಲಿ ಜನರಿಗೋಸ್ಕರ ಅವರ ಕಷ್ಟಾರ್ಜಿತವನ್ನು ಕೋಟಿಗಳ ಗಟ್ಟಲೆ ಜನರಿಗೋಸ್ಕರ ಕೊಟ್ಟು, ಜನರಿಗೆ ಎಲ್ಲಿ ಸಮಸ್ಯೆ ಇದೆ ಅಂದ್ರೂ ಅದು ಯಾವ ರಾಜ್ಯ ಅಂತ ಕೂಡ ನೋಡದೆ ಎಲ್ಲ ರಾಜ್ಯಗಳಲ್ಲೂ ರೈತ ಜೈ ಜವಾನ್ ಜೈ ಕಿಸಾನ್ ಅನ್ನಂಗೆ ರೈತರಿಗೂ ಕಷ್ಟ ಬಂದ್ರೂ ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದಾರೆ. ಹಂಗೆ ಜವಾನ್ಗಳ ಸೇವೆಗೋಸ್ಕರ ಕೋಟಿಗಳು ಕೊಟ್ಟವ್ರೆ. ಹಿಂಗೆ ಇನ್ನೊಬ್ಬ ರಾಜಕೀಯ ವ್ಯಕ್ತಿ ನಮ್ಮ ದೇಶ ಕಂಡಿಲ್ಲ ಇವತ್ತುವರೆಗೂ. ಸೊ ಅಂಥ ವ್ಯಕ್ತಿಯ ನಾಯಕತ್ವದಲ್ಲಿ ಇವತ್ತು ಜನಸೇನಾ ಪಾರ್ಟಿ ತೆಲಂಗಾಣದಲ್ಲಿ ಹುಟ್ಟಿದ ಜನಸೇನಾ ಪಾರ್ಟಿ, ಆಂಧ್ರ ಪ್ರದೇಶದಲ್ಲಿ 100% ಸ್ಟ್ರೈಕ್ ರೇಟ್ ಆಗಿ ಗೆದ್ದ ಜನಸೇನಾ ಪಾರ್ಟಿ ಇವತ್ತು ಕರ್ನಾಟಕದಲ್ಲೂ ಮೊದಲನೇ ಆಫೀಸು ನಮ್ಮ ಮುಲ್ಬಾಗಲಲ್ಲಿ, ಒಳ್ಳೆ ಸ್ಥಾನಬಲ ಇರೋ ಮುಲ್ಬಾಗಲಲ್ಲಿ ಜನಸೇನಾ ಪಾರ್ಟಿ ಕಾರ್ಯಾಲಯ ಓಪನ್ ಆಗಿದ್ದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಸಂತೋಷ. ಎಲ್ಲರ ಜನಸೇನಾ ಪಾರ್ಟಿ ಸಾಧಕಗಳು ಮತ್ತು ಜನಸೇನಾ ಪಾರ್ಟಿ ಕಾರ್ಯಕರ್ತರ ಒಂದು ಕಷ್ಟಕ್ಕೆ ಪ್ರತಿಫಲ ಈ ಕಾರ್ಯಾಲಯ. ಖಚಿತವಾಗ್ಲೂ ಈ ಕಾರ್ಯಾಲಯದಲ್ಲಿ ಜನರ ಕಷ್ಟ ಸುಖಗಳ ಬಗ್ಗೆ ಹೋರಾಟ ಮಾಡೋಕ್ಕೆ, ಎಲ್ಲ ಅವ್ರ ಸಮಸ್ಯೆಗಳ ಬಗ್ಗೆ ಒಂದು ಕೃಷಿ ಮಾಡೋಕ್ಕೆ ನಾವೆಲ್ಲರೂ ನಮ್ಮ ನಾಯಕರೆಲ್ಲರೂ ಕೂಡ ಇವತ್ತಿಂದ ನಮ್ಮ ಆಫೀಸ್ ಎಲ್ರಿಗೂ ಓಪನಲ್ಲಿರುತ್ತೆ. ಯಾರಿಗಾದರೂ ಪ್ರಾಬ್ಲಮ್ ಇದ್ರೂ ನಮ್ಮ ಆಫೀಸ್ ಬಾಗಿಲ ಓಪನ್ ಆಗಿರುತ್ತೆ. ಸೊ ಎಲ್ಲರೂ ನಮ್ಮ ಜನಸೇನಾ ಪಾರ್ಟಿಯನ್ನು ಆಶೀರ್ವಾದ ಮಾಡಿ, ಪವನ್ ಕಲ್ಯಾಣ್ ನಾಯಕತ್ವವನ್ನು ಆಶೀರ್ವಾದ ಮಾಡಿ. ಜನಸೇನಾ ಪಾರ್ಟಿ ಒಂದು ರಾಜ್ಯದಲ್ಲ, ಜನಸೇನಾ ಪಾರ್ಟಿ ಭಾರತ ದೇಶದ ಪಾರ್ಟಿ. ಪವನ್ ಕಲ್ಯಾಣ್ ಅವರು ಭಾರತ ದೇಶದ ಆಸ್ತಿ.
ಭಾರತ ದೇಶದ ಪ್ರಜೆಗಳ ಬಗ್ಗೆ ಅವರ ಕಷ್ಟಗಳಲ್ಲಿ ಇರೋಕ್ಕೆ ಹೆಜ್ಜೆ ಹಾಕೋ ವ್ಯಕ್ತಿ పవన్ కళ్యాణ్ ಅವರು. సో దయచేసి ప్రతి ఒక్కరూ పవన్ కళ్యాణ్ గారి నాయకత్వాన్ని బలపరచండి. కర్ణాటక రాష్ట్రంలో ఉన్న ప్రతి ఒక్క ప్రజలు, ప్రతి ఒక్క మనిషి కష్టం కోసం జనసేన పార్టీ కష్టపడుతుంది. జనసేన ಪಾರ್ಟಿ ಕರ್ನಾಟಕ ಅಭಿವೃದ್ಧಿ కోసం, ಕರ್ನಾಟಕ ನಡೆ ನುಡಿ, ಕರ್ನಾಟಕ ಭಾಷೆ ಬಗ್ಗೆ, ಕರ್ನಾಟಕ ಸೆಂಟಿಮೆಂಟ್ಸ್ ಪ್ರತಿಯೊಂದರ ಬಗ್ಗೆ ಕರ್ನಾಟಕದ ನಮ್ಮ ಜನಸೇನ ಪಾರ್ಟಿ ನಾಯಕರೆಲ್ಲರೂ, ಕರ್ನಾಟಕ ಜನಸೇನ ಪಾರ್ಟಿ ನಾಯಕರೆಲ್ಲರೂ ಕೂಡ ಕಷ್ಟಪಡ್ತಾರೆ. ಕರ್ನಾಟಕ ಅಭಿವೃದ್ಧಿಗೋಸ್ಕರ ಜನಸೇನ ಪಾರ್ಟಿ ಯಾವಾಗಲೂ ಪ್ರತಿನಿತ್ಯ ಜನರಿಗೆ ಒಂದು ಅವೈಲಬಿಲಿಟಿಯಲ್ಲಿದ್ದು ಪ್ರತಿಯೊಬ್ಬರು ಕಷ್ಟಪಡ್ತಾರೆ ಅಂತೆ. ಈಗೆಲ್ಲರಿಗೂ ಕರ್ನಾಟಕ ಪ್ರಜೆ ಎಲ್ಲರಿಗೂ ಆಶೀರ್ವಾದ ಪವನ್ ಕಲ್ಯಾಣ್ ಅವ್ರ ಮೇಲೆ, ಜನಸೇನ ಪಾರ್ಟಿ ಮೇಲೆ ಇರಬೇಕಂತ ಎಲ್ಲರನ್ನೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಜೈ ಜನಸೇನ, ಜೈ. ಕರ್ನಾಟಕದಲ್ಲಿ 28 ಚುನಾವಣೆ ನಡೆಯಿತು. ಆ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿ ಇವತ್ತೇ ಆಫೀಸ್ ಓಪನ್ ಮಾಡಿದ್ದೀವಿ. ಇನ್ನು ಎವ್ರಿ ಅಸೆಂಬ್ಲಿ ಸೆಗ್ಮೆಂಟಲ್ಲೂ, ಎವ್ರಿ ಪಾರ್ಲಿಮೆಂಟ್ ಸೆಗ್ಮೆಂಟಲ್ಲೂ ಪಾರ್ಟಿ ಆಫೀಸ್ಗಳು ಓಪನ್ ಮಾಡಿಕೊಂಡು ಮೆಂಬರ್ಶಿಪ್ ಕೂಡ ಸ್ಟಾರ್ಟ್ ಆಗಿದೆ. ನಾವಷ್ಟು ಪಬ್ಲಿಸಿಟಿ ಕೊಡದೇ ಇದ್ರೂ ಜಾಸ್ತಿ ಜನ ಅವರ ಸ್ವಇಚ್ಛೆಯಿಂದ 500 ರೂಪೀಸ್ 400 ರೂಪೀಸ್ ಪೇ ಮಾಡಿ ಜನಸೇನ ಪಾರ್ಟಿ ಮೆಂಬರ್ಶಿಪ್ ತೊಗೊಂಡಿದ್ದಾರೆ. ಇವ್ರು ಹಿಂಗೆ ಜನರ ಆಶೀರ್ವಾದ ಮೇಲೆ ಖಚಿತವಾಗ್ಲೂ ಎಲೆಕ್ಷನ್ಸಲ್ಲಿ, ಮುಂಬರುವ ಎಲೆಕ್ಷನ್ಸಲ್ಲಿ ಅಡ್ಜಸ್ಟ್ ಮಾಡ್ತಾರೆ. ಅಸೆಂಬ್ಲಿ, ನಮ್ಮ ವಿಧಾನಸೌಧಕ್ಕೆ ನಿಮ್ಮೆಲ್ಲರ ಆಶೀರ್ವಾದದ ಮೇಲೆ ನಮ್ಮ ಜನಸೇನ ಪಾರ್ಟಿಯಿಂದ MLAಗಳು, ಹಾಗೆ ಪಾರ್ಲಿಮೆಂಟಿಗೆ ಕರ್ನಾಟಕದಿಂದ MP ಕೂಡ ಹೋಗ್ಬೇಕಂತ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಿ. ಖಚಿತವಾಗ್ಲೂ ನಿಮ್ಮ ಆಶೀರ್ವಾದ ಇದ್ದರೆ ಎಲ್ಲ ಎಲೆಕ್ಷನ್ಸಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಯಾಕಂದರೆ ನಾಯಕರ ಅಭಿಪ್ರಾಯ ತಗೊಳ್ಳೋದು, ನಾಯಕರ ಮೇಲೆ ಡಿಸಿಷನ್ ತಗೊಳ್ಳೋದು ಬೇರೆ. ನಮ್ಮ ಜನಸೇನ ಪಾರ್ಟಿ ಜನರ ಅಭಿಪ್ರಾಯ ಮೇಲೆ, ಜನರ ಸೇನೆ ಇದು. ಸೊ ಜನರು ಅಂದ್ಕೊಂಡ್ರೆ ಏದಾದರೂ ಆಗುತ್ತೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕಂತ ಮತ್ತೊಂದು ಸರ್ತಿ. ಸರ್, ಕರ್ನಾಟಕದ ಸಂಸ್ಕೃತಿ ಇಡೀ ದೇಶಕ್ಕೆ ಗೊತ್ತು, ವಿಶ್ವಕ್ಕೆ ಗೊತ್ತು. ಇಲ್ಲಿಗೆ ಯಾರೇ ಭಾಷೆ, ಧರ್ಮ ಅಂದಿಲ್ಲರೆ ಯಾರೇ ಬಂದರೂ ಕೂಡ ಕೈ ಹಿಡಿದ ಮೇಲಂಥ ಸಂಸ್ಕೃತಿ ಕರ್ನಾಟಕದ್ದು. ಇವತ್ತು ಆಂಧ್ರ ತೆಲಂಗಾಣದಲ್ಲಿ ಹುಟ್ಟಿರುವಂಥ ಜನಸೇನಾ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಕೂಡ ಅಭಿಮಾನಿಗಳು ಬೆಳೆಸ್ಕೊಂಡು ಇವತ್ತು ಕಚೇರಿಯನ್ನು ಪ್ರಾರಂಭ ಮಾಡಿದ್ದಾರೆ. ತಾವು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕರ್ನಾಟಕದಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ, ಕರ್ನಾಟಕದಲ್ಲಿ ಜನಸೇನಾ ಪಕ್ಷ ಬಲಗೊಳ್ಳಬೇಕಾದ್ರೆ ನಿಮ್ಮ ಒಂದು ಏನು ಪವನ್ ಕಲ್ಯಾಣ್ ಅವರು ಇದ್ದಾರೆ, ಅವರು ಸಂಪೂರ್ಣವಾಗಿ ಕೈ ಹಿಡಿತಾರಾ? 100% ಕೈ ಹಿಡಿತಾರೆ. ಯಾವ ರೀತಿ ಕೈ ಹಿಡಿತಾರೆ? ಇವಾಗ ನೋಡುತ್ತಾ ಇದ್ರೆ ನೀವು ಆಂಧ್ರದಲ್ಲಿ, ಅಂದರೆ ನಿಮ್ಗೆ ಕೂಡ ಸ್ವಲ್ಪ ಖಚಿತವಾಗ್ಲೂ ಇನ್ಫಾರ್ಮೇಷನ್ ಇರುತ್ತೆ. ಆಂಧ್ರದಲ್ಲಿ ಏನು ನಡೀತಾ ಇದೆ ಅಂತ ಇನ್ಫಾರ್ಮೇಷನ್ ಇರುತ್ತೆ. ಇವತ್ತು 24 ಸ್ಥಾನದಲ್ಲಿತ್ತು ಪವನ್ ಕಲ್ಯಾಣ್ ಅವರು. ಪಂಚಾಯತ್ ರಾಜ್, ಆಂಧ್ರ ಪ್ರದೇಶ ಪಂಚಾಯತ್ ರಾಜ್ ತಗೊಂಡಾಗ ಇವಾಗ ನಂಬರ್ 1 ಪೊಸಿಷನಲ್ಲಿದೆ. ಸ್ವಾತಂತ್ರ್ಯ ಬಂದು 75 ವರ್ಷ ಆದ್ರೂ ಇವತ್ತಿಗೂ ರೋಡ್ ನೀರು ಇಲ್ಲದೆ ಇರೋ ಎಷ್ಟೋ ಹಳ್ಳಿಗಳಿಗೆ ಪವನ್ ಕಲ್ಯಾಣ್ ಅವರು ನೀರು ಕೊಡ್ತಾ ಇದ್ದಾರೆ. ಒಂದು ಸ್ವಲ್ಪ ಏರಿಯಾಗಳು, ಮನ್ಯಂ ಅಂತೂ ನಕ್ಸಲಿಸಮ್ ಇರೋ ಏರಿಯಾಸ್ಗೆ ಪೊಲಿಟಿಷಿಯನ್ಸ್ ಹೋಗೋಕೆ ಕೂಡ ಭಯ ಪಡ್ತಾ ಇದ್ರು. ಇವಾಗ ಪವನ್ ಕಲ್ಯಾಣ್ ಅವರು ಅಂಥ ಏರಿಯಾಗಳಿಗೆ ಯಾರಾದರೂ ಪ್ರೆಗ್ನೆಂಟ್ ಇದ್ರೂ ಡೋಲಿಗಳಲ್ಲಿ ಪ್ರೆಗ್ನೆಂಟ್ಸ್ನ ಎತ್ಕೊಂಡು ಹೋಗೋಕೆ, ಹೆಂಗಂದ್ರೆ ಆಂಬುಲೆನ್ಸ್ ಕೂಡ ಬರೋ ಪ್ಲೇಸ್ ಇಲ್ಲ, ರೋಡ್ ಇಲ್ಲ. ಸೊ ಅಂಥ ಪ್ಲೇಸಸ್ಗೆ ಸ್ವತಂತ್ರ ಬಂದಾಗಿಂದ ರೋಡ್ ಇಲ್ಲದವರ ಊರುಗಳಿಗೆ ರೋಡ್ ಬರ್ತಾ ಇದೆ, ನೀರು ಇಲ್ಲದೆ ಇರೋ ಊರುಗಳಿಗೆ ನೀರು ಬರ್ತಾ ಇದೆ, ಕರೆಂಟ್ ಇಲ್ಲದೆ ಇರೋ ಊರುಗಳಿಗೆ ಕರೆಂಟ್ ಬರ್ತಾ ಇದೆ. ಎಷ್ಟು ಜನ ರಾಜಕೀಯ ನಾಯಕರು ಬಂದಿರ್ತಾರೆ, ಎಷ್ಟು ಜನ ಮುಖ್ಯಮಂತ್ರಿಗಳು ಬಂದಿರ್ತಾರೆ, ಎಷ್ಟು ಜನ ಮಂತ್ರಿಗಳು ಬಂದಿರ್ತಾರೆ. ಬಟ್ ಪವನ್ ಕಲ್ಯಾಣ್ ಅವರು ಬರೋವರೆಗೂ ಇದಾಗಲಿಲ್ಲ. ಅಂದರೆ ಪವನ್ ಕಲ್ಯಾಣ್ ಅವರು ಆಂಧ್ರದಲ್ಲಿ ಹೆಂಗೆ ಮಾಡಿದ್ರು, ಆಂಧ್ರನ ಎಷ್ಟು ಪವನ್ ಕಲ್ಯಾಣ್ ಪ್ರೀತಿಸ್ತಾರೋ ಕರ್ನಾಟಕನೂ ಹಂಗೆ ಅಷ್ಟೇ ಪ್ರೀತಿಸ್ತಾರೆ. ಕರ್ನಾಟಕ ಮೇಲೆ ಜಾಸ್ತಿ ಪ್ರೀತಿ ಇದೆ ಪವನ್ ಕಲ್ಯಾಣ್ ಅವರಿಗೆ. ಖಚಿತವಾಗ್ಲೂ ಕರ್ನಾಟಕ ಜನರು ಪವನ್ ಕಲ್ಯಾಣ್ ಅವರು ಕೈ ಹಿಡಿತಾರೆ. ಕರ್ನಾಟಕ ಜನರಿಗೋಸ್ಕರ ಪವನ್ ಕಲ್ಯಾಣ್ ಅವರು ಎಷ್ಟು ಬೇಕಾದರೂ ದುಡಿಮೆ ಮಾಡ್ತಾರೆ. ಮೊದಲಿದ್ದಂಥ ಮೈಫೋರ್ಸ್ ಮಹೇಶ್ ಅವರು ಒಬ್ಬ ಸಾಮಾನ್ಯ ವ್ಯಕ್ತಿಗಳಲ್ಲಿ ಸಾಮಾನ್ಯರಾಗಿ ಇವತ್ತು ಆಂಧ್ರ, ತೆಲಂಗಾಣ, ದಕ್ಷಿಣ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಗುರುತಿಸ್ಕೊಳ್ಳೋ ಮಟ್ಟಕ್ಕೆ ಬೆಳೆದಿದ್ದಾರೆ. ಇದರಿಂದ ಏನು ಶಕ್ತಿ ಅಡಗಿದೆ? ಪವನ್ ಕಲ್ಯಾಣ್ ಪವರು. ಮೈಫೋರ್ಸ್ ಮಹೇಶ್ ಅಂದರೆ ಮೈಫೋರ್ಸ್ ಮಹೇಶ್ ಅಲ್ಲ, ಪವನ್ ಕಲ್ಯಾಣ್ ಅವರು. ನಾನು ಜೈ ಪವನ್ ಕಲ್ಯಾಣ್, ಜೈ ಜನಸೇನೆ ಅಂತೀನಿ. ಆದ್ರಿಂದ ಮೈಫೋರ್ಸ್ ಮಹೇಶ್ ಅನ್ನೋ ಸ್ಟೇಜರು ಇದು ಕೊಟ್ಟಿದ್ದಾರೆ. ನೀವು ಹೇಳ್ದಂಗೆ ಸಾಮಾನ್ಯರು ಇಲ್ಲ ಕೂಡ ಪವನ್ ಕಲ್ಯಾಣ್ ಅವರು ಟಾರ್ಗೆಟ್ ಅದೇ. ನಮ್ಮಲ್ಲಿರೋ ನಾಯಕರು, ನಮ್ಮಲ್ಲಿರೋ ಕಾರ್ಯಕರ್ತರು MLAಗಳಾಗಬೇಕು, MPಗಳಾಗಬೇಕು, ಜನರ ಸೇವೆ ಮಾಡಬೇಕು. ಅದಕ್ಕೆ ಪವನ್ ಕಲ್ಯಾಣ್ ಅನ್ನೋ ವ್ಯಕ್ತಿ, ಪವನ್ ಕಲ್ಯಾಣ್ ಅವ್ರ ಶಕ್ತಿ ಕೊಡ್ತಾರೆ. ಅವರೊಂದು ವೇದಿಕೆ ಆಗಿದ್ದಾರೆ ಸಾಮಾನ್ಯರು. ಇವಾಗ ಯಾರೋ ಹೇಳಿದ್ರು 100 ಕೋಟಿ 200 ಕೋಟಿ ಎತ್ಕೊಂಡ್ಬಂದು MLAಗಳು ಅಂಥದ್ದು ನಮ್ಮ ರಾಜಕೀಯ ಅಲ್ಲ, ಜನಸೇನಾ ಪಾರ್ಟಿ ರಾಜಕೀಯ. ಸಾಮಾನ್ಯರನ್ನ MLAಗಳಾಗಿ, MPಗಳಾಗಿ ಮಾಡೋದೇ ಜನಸೇನಾ ಪಾರ್ಟಿ. ಆಲ್ರೆಡಿ ಆಂಧ್ರದಲ್ಲಿ ಮಾಡಿ ತೋರಿಸಿದೀವಿ, ಕನ್ನಡದಲ್ಲೂ ಮಾಡ್ತೀವಿ, ಜನರ ಆಶೀರ್ವಾದದಿಂದ. ಸರ್, ಆಂಧ್ರ ಮತ್ತು ತೆಲಂಗಾಣದಲ್ಲಿ ಜನಸೇನಾ ಪಕ್ಷನ ಕಟ್ಟೋದು ಕಷ್ಟ ಅಲ್ಲ. ಯಾಕೆಂದರೆ ಅಲ್ಲಿ ಅಧಿಕಾರ ಇದೆ, ಡೆಪ್ಟಿ CM ಇದ್ದಾರೆ ಆಂಧ್ರದಲ್ಲಿ. ಆದರೆ ಇಲ್ಲಿ ಕರ್ನಾಟಕದಲ್ಲಿ ಪಕ್ಷ ಸಂಘಟನೆಗೆ ಯಾವುದೇ ಥರ ಫೈನಾನ್ಷಿಯಲ್ ಆಗ್ಬೋದು, ನಾಯಕತ್ವದಲ್ಲಾಗಲಿ ಯಾರೂ ಇಲ್ಲ. ಇಲ್ಲಿ ಮುನ್ನಡೆಸ್ಬೇಕಂದ್ರೆ, ಬೆಳೆಸ್ಬೇಕಂದ್ರೆ ತನ್ನದೇ ಆದಂಥ ಕೈಯಿಂದ ಹಾಕಬೇಕು, ಪ್ರತಿಯೊಬ್ಬನ ಸಂಘಟನೆ ಮಾಡಬೇಕು. ಇದರಿಂದ ಯಾವ ರೀತಿ ಶಕ್ತಿ ನಿಲ್ತದೆ? ಪವನ್ ಕಲ್ಯಾಣ್ ಅವ್ರಿಗೆ ಕರ್ನಾಟಕದ ಜನರ ಪ್ರೀತಿ ಪ್ರೇಮ ಇದೆ, ಅವ್ರ ಆಶೀರ್ವಾದ ಇದೆ. ಅವರೇ ಬೇಕಂದ್ರೆ ದುಡ್ಡು ಕೊಟ್ಟು ಪವನ್ ಕಲ್ಯಾಣ್ ಅವ್ರ ಪಾರ್ಟಿನ ನಡೆಸ್ತಾರೆ. ಈಗ ಹೋರಾಟ ಅಂತ ಬಂದಾಗ ಇಲ್ಲಿನ ಸಮಸ್ಯೆಗಳ ಬಗ್ಗೆ ನೀವು ಹೇಳಿದ್ರೆ ಆಲ್ರೆಡಿ ನಾವು ಬರ್ತೀವಿ ಅಂತ. ಆಂಧ್ರ, ತೆಲಂಗಾಣದಲ್ಲಿ ನೀವು ಮಾಡ್ತಾ ಇರ್ಬೋದು. ಕರ್ನಾಟಕದಲ್ಲಿ ಇರುವಂಥ ಸಮಸ್ಯೆಗಳ ಬಗ್ಗೆ ಇಲ್ಲಿನವರು ಎದ್ದೇಳಿದಾಗ ಅವ್ರಿಗೆ ಯಾವ ರೀತಿ ನೆರವು ಕೊಡ್ತೀರಾ ನೀವು? ಇವತ್ತು ನೀವು ಪ್ರೋಗ್ರಾಮ್ ನೋಡಿದ್ರಿ,
ಸುಮಾರು ಹಂಡ್ರೆಡ್ಸ್ ಆಫ್ ಮೆಂಬರ್ಸ್ ಇದ್ರು. ಎಲ್ಲರೂ ಕರ್ನಾಟಕದವರಲ್ಲ, ನಾನು ಒಂದು ನೋಡ್ಬಿಟ್ರೆ ಎಲ್ಲರೂ ಕರ್ನಾಟಕದವರು. ಇವರೆಲ್ಲರೂ ಒಂದೊಂದು ವೆಪನ್ ಆಗಿ ಆ ಊರುಗಳಲ್ಲಿ ಜನರಿಗಿರೋ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಿ ಜನರ ಸಮಸ್ಯೆ ತೀರಿಸ್ತಾರೆ, ತದ್ವಾರ ಪಾರ್ಟಿಯನ್ನು ಕೂಡ ಬೆಳೆಸ್ತಾರೆ. ಭಾರತ ದೇಶದಲ್ಲಿ ನೂರಾರು ರಾಜಕೀಯ ಪಕ್ಷಗಳಿದ್ದಾವೆ. ಆ ಪಕ್ಷಗಳ ಜೊತೆ ಇವತ್ತು ಜನಸೇನಾ ಪಕ್ಷ ಕೂಡ ಒಂದು ಬಂದಿದೆ. ಜನಸೇನಾ ಪಕ್ಷನೇ ಸರಿ ಅಂತ ಹೆಂಗೆ ಹೇಳ್ತೀರಾ ನೀವು? ಅವೆಲ್ಲ ಪಕ್ಷಗಳ ಜೊತೆಗೆ ಪವನ್ ಕಲ್ಯಾಣ್ ಜನಸೇನಾ ಬಂದಿಲ್ಲ. ಎಲ್ಲ ಪಕ್ಷಗಳಿಗಿಂತ ಸ್ಪೆಷಲ್ ಆಗಿ ಹೆಂಗೆ ಅಂದರೆ ದುಡ್ಡೆತ್ಕೊಂಬರೋರಲ್ಲ, ಜನಸಾಮಾನ್ಯರಲ್ಲಿ ಇರೋರನ್ನೇ ಲೀಡರ್ಸ್ ಆಗಿ ಮಾಡಬೇಕು ಅಂತ. ಜನಸಾಮಾನ್ಯರ ಕಷ್ಟಕ್ಕೋಸ್ಕರ ಯಾರ ಹತ್ರ ಹೋರಾಡ್ತಾರೋ ಅಂಥವ್ರನ್ನ ಲೀಡರ್ಸ್ ಮಾಡಬೇಕಂತೆ ಪವನ್ ಕಲ್ಯಾಣ್ ಅವ್ರು ಬಂದಿರೋದು. ತೆಲುಗುದಲ್ಲಿ ಹೇಳ್ಬೇಕಂದ್ರೆ ರಬ್ಬರ್ ಚಪ್ಪಲಿ వేసుకున్నంత ರಾಜಕೀಯ ಜಪಿಸ್ತಾನೆ ಪವನ್ ಕಲ್ಯಾಣ್ ಅಂತ. ಮೀನ್ಸ್ ರಬ್ಬರ್ ಚಪ್ಪಲಿ ಏನು ಫೈನಾನ್ಷಿಯಲ್ ಆಗಿ ಇಲ್ಲದೇ ಇದ್ರು, ಯಾರಿಗಾದ್ರೆ ಜನರ ಕಷ್ಟಕ್ಕೋಸ್ಕರ ನಾವು ಕಷ್ಟಪಡಬೇಕು ಅಂದ್ಕೊಂತೀವೋ ಅಂಥವ್ರಿಗೋಸ್ಕರ ಜನಸೇನಾ ಪಾರ್ಟಿ ಇರೋದು. ಕಷ್ಟದಲ್ಲಿರೋ ಪ್ರತಿಯೊಬ್ಬರ ಆಸೆ ಜನಸೇನಾ ಆಗುತ್ತೆ. ನೀವು ನೋಡಿ, ಇವತ್ತು ಮುಲ್ಬಾಗಲ್ ಆಫೀಸ್ ಓಪನ್ ಆಗಿದೆ, ಹತ್ತದಲ್ಲೇ ಪಾರ್ಟಿ ಪರ್ಮಿಷನ್ ತಗೊಂಡು ನಾವು ಜನವಾಣಿ ಅನ್ನೋ ಕಾರ್ಯಕ್ರಮ ಕೂಡ ಮಾಡ್ತೀವಿ. ಜನವಾಣಿ ಅಂದರೆ ಜನರಿಂದ ಸಮಸ್ಯೆಗಳ ಬಗ್ಗೆ ನಾವು ತಗೊಂಡು ಅದ್ರ ಬಗ್ಗೆ ಕಷ್ಟ ಮಾಡೋದು ನಾವು ಹೇಳ್ತಾ ಇದೀವಿ 100%. ಇವರು ಕಷ್ಟಪಡ್ತಾರೆ, ಇವ್ರಿಗೆ ಏನಾದರೂ ಸಪೋರ್ಟ್ ಬೇಕಂದ್ರೂ ನಾವು ಬರ್ತೀವಿ. ನಾನೇ ಅಲ್ಲ, ಆಂಧ್ರ ಪ್ರದೇಶದವ್ರಿಗೆ ಲೀಡರ್ಸ್ ಎಲ್ಲರೂ ಬೇಕಂತಾರೆ ಬರ್ತಾರೆ, ಇವ್ರಿಗೋಸ್ಕರ ನಿಂತ್ಕೊಂತೀವಿ. ಕರ್ನಾಟಕ ಜನರ ಕಷ್ಟಕ್ಕೋಸ್ಕರ ನಾವು ನಿಂತ್ಕೊಂತೀವಿ. ಅವಸರ ಬಂದಾಗ ಪವನ್ ಕಲ್ಯಾಣ್ ಅವರು ಕೂಡ ಬರ್ತಾರೆ. ಕರ್ನಾಟಕದಲ್ಲಿ ಒಂದೂವರೆ ವರ್ಷ ಇದೆ, ಈಗ 1 ವರ್ಷ ಇರೋದು ವರ್ಷ ಚುನಾವಣೆ. ಈಗ ಗಡಿ ಭಾಗದಲ್ಲಿ ಯಾವ ಭಾಗದಲ್ಲಿ ನಿಮ್ಮ ಪಕ್ಷದ ಒಂದು ಕ್ಯಾಂಡಿಡೇಟ್? ಜನಸೇನಾ ಪಾರ್ಟಿ ಗಡಿ ಭಾಗಕ್ಕೆ ಮಾತ್ರ ಸೀಮಿತ ಅಲ್ಲ. ಕನ್ನಡ ಅಸಲು ತೆಲುಗು ಬರದೇ ಇರೋರು ಕೂಡ ಜನಸೇನಾ ಪಾರ್ಟಿ ಪಕ್ಷದಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಜಾಸ್ತಿ ಜನ ತೆಲುಗು ಕೂಡ ಬರಲ್ಲ, ಬಟ್ ಕನ್ನಡ ಜನಸೇನಾ ಪಕ್ಷದಲ್ಲಿ ಮಾತಾಡ್ತಾರೆ. ಇಲ್ಲಿ ಪವನ್ ಕಲ್ಯಾಣ್ ಅವ್ರಿಗೆ ಕನೆಕ್ಟ್ ಆಗಿರೋದು ಒಂದು ಭಾಷೆನೋ ಒಂದು ಪ್ರಾಂತನೋ ಅಲ್ಲ. ಪವನ್ ಕಲ್ಯಾಣ್ ಅವ್ರಿಗೆ ಕನೆಕ್ಟ್ ಆಗಿರೋದು ಒಂದು ಜಾತೀಯವಾದ, ಒಂದು ಅವರ ಹ್ಯೂಮ್ಯಾನಿಸಮ್, ಅವರ ಸಿದ್ಧಾಂತಗಳು ಕನೆಕ್ಟ್ ಆಗಿರೋದು. ಒಂದು ಭಾಷೆಗೆ ಸೀಮಿತ ಅಲ್ಲ ಪವನ್ ಕಲ್ಯಾಣ್ ಅವರು, ಒಂದು ಪ್ರಾಂತಕ್ಕೆ ಸೀಮಿತ ಅಲ್ಲ, ಒಂದು ಕ್ಯಾಸ್ಟಿಗೆ ಸೀಮಿತ ಅಲ್ಲ, ಒಂದು ಮತಕ್ಕೆ ಸೀಮಿತ ಅಲ್ಲ. ಪವನ್ ಕಲ್ಯಾಣ್ ಒಂದು ಕ್ಯಾಸ್ಟ್ ಅಲ್ಲ, ಪವನ್ ಕಲ್ಯಾಣ್ ಅವರು ಒಂದು ಮತ ಅಲ್ಲ, ಪವನ್ ಕಲ್ಯಾಣ್ ಅವರು ಪ್ರಾಂತ ಅಲ್ಲ. ಪವನ್ ಕಲ್ಯಾಣ್ ಇಂಡಿಯಾಸ್ ಟ್ರೆಷರ್, ಭಾರತದ ಆಸ್ತಿ ಪವನ್ ಕಲ್ಯಾಣ್. ಸೊ ಎಲ್ಲರೂ ಹಂಗೆ ನೋಡ್ತಾ ಇದ್ದಾರೆ. ಅದಕ್ಕೆ ಇವರೆಲ್ಲ ಮೊನ್ನೆ ಡೆಲ್ಲಿಯಲ್ಲಿ ನೋಡಿರ್ತೀವಿ ನೀವು, ಕರ್ನಾಟಕದಿಂದ ಬಂದವ್ರೆ, ತೆಲಂಗಾಣದಿಂದ ಬಂದವ್ರೆ, ತಮಿಳುನಾಡು, ಕೇರಳ, ಒಡಿಶಾ, ಮಹಾರಾಷ್ಟ್ರ. ಸೊ ಮಹಾರಾಷ್ಟ್ರದಲ್ಲಿ ಲಾಸ್ಟ್ ಎಲೆಕ್ಷನ್ಸ್ ಅಲ್ಲಿ ನೀವು ನೋಡಿದ್ರೆ ಅಷ್ಟು ಆವತ್ತುವರೆಗೂ ಯಾವ ನಾಯಕರಿಗೂ ಬಂದ ಒಂದು ಉದ್ಧೃತ ಜನರು ಸಮೂಹ ನೋಡಿದ್ವಿ ನಾವು. ಸೊ ಪವನ್ ಕಲ್ಯಾಣ್ ಇಸ್ ಅನ್ ಇಂಡಿಯನ್ ಟ್ರೆಷರ್ ಫಾರ್ ಶೋರ್. ಸೊ ಕರ್ನಾಟಕ ಜನತೆಗೆ ಒಂದು ಸಂದೇಹ ಇದೆ ಸರ್. ಆಂಧ್ರ ಮತ್ತು ತೆಲಂಗಾಣದಲ್ಲಿ ಏನು ಪವನ್ ಕಲ್ಯಾಣ್ ಅವರು ಭರವಸೆ ಕೊಟ್ಟಿದ್ದಾರೆ ಮೆಂಬರ್ಶಿಪ್ಗೆ 5 ಲಕ್ಷ ಏನು ಇನ್ಶೂರೆನ್ಸ್ ಕ್ಲೈಮ್ ಇದೆ, ಕರ್ನಾಟಕದಲ್ಲಿ ನಾವು ಮೆಂಬರ್ಶಿಪ್ ಮಾಡಿದ್ರೆ ನಮಗೆ ಕ್ಲೈಮ್ ಆಗುತ್ತಾ, ನಾವು ಬೆಳೆಸ್ಕೊಂಡ್ರೆ ನಾವು ಮೆಂಬರ್ಶಿಪ್ ಆದರೆ ಅನ್ನೋ ಒಂದು ಡೌಟ್ ಇದೆ. ಅದು ನೇತೃತ್ವ ಯಾರು ವಹಿಸ್ತಾರೆ, ಅದು ಜವಾಬ್ದಾರಿ ಯಾರು ಅನ್ನೋ ಒಂದು ಪ್ರಶ್ನೆಗಳಿದೆ. ಅದ್ರಿಗೆ ಏನು ಉತ್ತರ ಕೊಡ್ತೀವಿ? ಇದು ಇವಾಗ ಮಾಡ್ತಾ ಇರೋ ಮೆಂಬರ್ಶಿಪ್ ಆಂಧ್ರ ಮೆಂಬರ್ಶಿಪ್ ಅಲ್ಲ, ಜನಸೇನಾ ಪಾರ್ಟಿ ಕರ್ನಾಟಕ ಮೆಂಬರ್ಶಿಪ್. ಪ್ಲೀಸ್ ಇವರು ಕರ್ನಾಟಕ ಮೆಂಬರ್ಶಿಪ್ ಮಾಡ್ತಾರೆ. ಸೊ ಪರ್ಫೆಕ್ಟಾಗಿ ಆಲ್ರೆಡಿ ಕರ್ನಾಟಕ ಪಾರ್ಟಿ ಎಲ್ಲರೂ ಜನಸೇನಾ ಸಾಧಕಾಗಿ ಮಾಡಿದ್ದಾರೆ. ಒಬ್ಬೊಬ್ಬರು 200 ಜನ 300 ಜನಕ್ಕೆ ಮೆಂಬರ್ಶಿಪ್ ಮಾಡಿಸಿದ್ದಾರೆ. ಸೊ ಆಂಧ್ರದಲ್ಲಿ ಹಿಂಗಾದ್ರೆ ಫೆಸಿಲಿಟೀಸ್ ಬರ್ತಾ ಇತ್ತು, ಕರ್ನಾಟಕದಲ್ಲಿ ಹಂಗೆ ಫೆಸಿಲಿಟೀಸ್ ಬರುತ್ತೆ. ಇದು ಪೂರ್ತಿಯಾಗಿ ಕರ್ನಾಟಕ ಘಟಕದ ಜನಸೇನಾ ಪಾರ್ಟಿ ಆಗಿ ಇವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಕರ್ನಾಟಕ ಜನಸೇನಾ ಮೆಂಬರ್ಶಿಪ್ಪೇ ತಗೊಂಡಿದ್ದಾರೆ. ಸೊ ಅದಕ್ಕೆ ಏನು ಪ್ರಾಬ್ಲಮ್ ಇರಲ್ಲ. ನಮ್ಗೆ ಆಂಧ್ರದಲ್ಲಿ ಹಿಂಗೆ ಸಿಗುತ್ತೋ, ತೆಲಂಗಾಣದಲ್ಲಿ ಹಿಂಗೆ ಸಿಗುತ್ತೋ, ಕರ್ನಾಟಕದಲ್ಲೂ ನೇತೃತ್ವ ಯಾರು ವಹಿಸ್ತಾರೆ ಅಂತ ಸಾಧಕಗಳಿದಾರಲ್ವಾ? ಅಲ್ಲ, ಇಡೀ ಸಾಧಕ ಮಾಡಿದ್ದಾರೆ. ಆಂಧ್ರದಲ್ಲಿ ನಾಯಕತ್ವ ಅವರು ಡೆಪ್ಯೂಟಿ ಸಿಎಂ ಅವರಿದ್ದಾರೆ. ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ಆರಂಭ ಮುಖ್ಯ, ಅದು ಜನರು ಡಿಸೈಡ್ ಮಾಡಬೇಕು, ಪವನ್ ಕಲ್ಯಾಣ್ ಅವರು ಡಿಸೈಡ್ ಮಾಡಬೇಕು. ಜಸ್ಟ್ ವಿ ಆರ್ ಬಡ್ಡಿಂಗ್. ಇವಾಗ ಸ್ಟಾರ್ಟ್ ಆಗಿದ್ದೀವಿ, ಮೆಂಬರ್ಶಿಪ್ ಸ್ಟಾರ್ಟ್ ಆಗಿದೆ. ಇವಾಗ ಸಾಧಕಗಳಾಗಿ ಸುಷ್ಮಾ ಅವರಾಗಲಿ, ಮುರಳಿ ಆಗಲಿ, 3 MPS ಆಗಲಿ, ಇವರೆಲ್ಲೂ ಆದರ್ಶ ಆಗಲಿ, ಇವರೆಲ್ಲೂ ಸಾಧಕ ಮಾಡಿದ್ದಾರೆ. ಇನ್ನು ಇವರಲ್ಲೇ ಜನರಿಂದ ನಾವು ಹೇಳಿದ್ವಲ್ಲ, ಸಾಮಾನ್ಯರಿಂದಾನೇ ನಾಯಕರನ್ನು ಮಾಡೋದು ಪವನ್ ಕಲ್ಯಾಣ್ ಅವರ ಅಭಿಮತ ಅಂತ ಹೇಳ್ಬಿಟ್ಟು. ಅದರ ಬಗ್ಗೆ ಎಲ್ಲ ಯಾರಾದರೂ ಕಷ್ಟಪಡ್ತಾರೋ ಅವ್ರನ್ನ ನಮ್ಮಲ್ಲೇ, ನಮ್ಮ ಜನರಲ್ಲೇ, ನಮ್ಮ ಸಾಮಾನ್ಯರಲ್ಲೇ ಒಳ್ಳೆ ನಾಯಕ. ಸರ್, ಫೈನಲ್ ಆಗಿ ಜನಸೇನಾ ಅಂದರೆ ಕರ್ನಾಟಕ ಜನತೆಗೆ ಏನು ಮೆಸೇಜ್ ಕೊಡ್ತೀವಿ? ಜನಸೇನಾ ಅಂದರೆ ಕರ್ನಾಟಕದಲ್ಲಿ ಇರೋ ಜನರಿಗೆ ಯಾರು ಕಷ್ಟ ಬಂದ್ರೂ ಫಸ್ಟ್ ಅವ್ರಿಗೆ ಜ್ಞಾಪಕ ಬರಬೇಕಾದ್ರೆ ಜನಸೇನಾ. ಅದೇ ನಮ್ಮ ಟಾರ್ಗೆಟ್. ಅದಕ್ಕೆ ಕೆಲಸ ನೀವು ಮಾತಾಡಿ. ಈಗ ಯಾವ ಥರ ಇದು ಮಾಡ್ತೀರಾ, ಬಲಪಡಿಸ್ತೀರಾ ಸಂಘಟನೆ ಆಗ್ತಾರೆ? ಚಿಕ್ಕಬಳ್ಳಾಪುರ, ಕೋಲಾರ ಯಾವ ಥರ ನೀವು ಪ್ಲಾನಿಂಗ್? ಸಂಘಟನೆ ಅಲ್ಲ, ಪಕ್ಷ ಆಲ್ರೆಡಿ ಚಿಕ್ಕಬಳ್ಳಾಪುರದಲ್ಲೂ ಆಫೀಸ್ ಆಗಿದೆ, ಇವಾಗ ಮುಳುಬಾಗ್ಲಾಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕಲ್ಲೂ ಪಕ್ಷದ ಕಚೇರಿಗಳನ್ನು ಮಾಡೋದಕ್ಕೆ ಆಲ್ರೆಡಿ ಮಾತಾಡ್ತಾ ಇದ್ದೀವಿ, ನಡೀತಾ ಇದೆ. ಎಲ್ಲೇ ಏನೇ ಸಮಸ್ಯೆ ಆದರೂ
ತಾಲೂಕು ಜಿಲ್ಲೆ ಅಂತ ಬೇರೆ ಮಾಡ್ತಿದ್ದಾರೆ. ಎಲ್ಲ ಜನಸೇನಾನಿಗಳು ಒಂದೇ, ಎಲ್ಲರೂ ಸೇರಿ ಹೋರಾಟ ಮಾಡುವಂಥದ್ದಾಗ್ಬೋದು, ಕೆಲಸ ಮಾಡೋದಂಥದ್ದಾಗ್ಬೋದು ತೋರಿಸ್ಕೊಡ್ತೀವಿ. ಜನಸೇನಾನಿಗಳು ಅಂದರೆ ಒಂದು ಕುಟುಂಬ, ಜನಸೇನಾ ಪಕ್ಷ ಅಂದರೆ ಒಂದು ಕುಟುಂಬ ಅನ್ನೋದನ್ನು ಬಹಳ ಮಾದರಿಯಾಗಿ ನಾವು ಖಂಡಿತ ತೋರಿಸ್ತೀವಿ. ಮುಂದಿನ ದಿನಗಳಲ್ಲಿ ಮಾತು ಹೇಳೋದಕ್ಕಿಂತ ಕೆಲಸ ಮಾಡಿ ತೋರಿಸ್ತೀವಿ. ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಮುಳುಬಾಲ್ ಅಂದರೆ ಸಮ್ಮಿಶ್ರ ಮೈತ್ರಿ ಸರ್ಕಾರ ಅಭ್ಯರ್ಥಿಗಳು ಇಲ್ಲಿ ಯಾವ ಥರ ಇದು ಮಾಡ್ತಾರೆ? ಅಲ್ಲ, ಮುಳುಬಾಗ್ಲೇ ಅಲ್ಲ, ಎಲ್ಲ ಕಡೆ ಇದ್ದಾರೆ. ಮೈತ್ರಿ ಎಲ್ಲ ಕಡೆ ಇದೆ. ಇವಾಗ JDS ಬಿಜೆಪಿ ಮೈತ್ರಿ ಎಲ್ಲ ಕಡೆ ಇದೆ. NDA ಅಂದ್ರೆ ಕಾಂಗ್ರೆಸ್ ಅಲ್ಲ, ಕಾಂಗ್ರೆಸ್ ಅವ್ರ ಪ್ರಶ್ನೆಗೆ ಅವ್ರ ಉತ್ತರ. ಮೇಡಮ್ ಆಂಧ್ರದಲ್ಲಿ 100% ಸ್ಟ್ರೈಕ್ ರೇಟ್ ತೆಗೆದಿರುವಂಥ ಜನಸೇನಾ ಪಾರ್ಟಿ ಕರ್ನಾಟಕದಲ್ಲಿ ಬೆಳೀತದೆ, ಜನರನ್ನ ಕಷ್ಟಗಳನ್ನ ಸ್ಪಂದಿಸುತ್ತೆ ಅನ್ನೋ ಭರವಸೆ ಹೆಂಗ್ ಬಂತು ನಿಮ್ಗೆ ಮೇಡಮ್? ಖಂಡಿತ ಬರುತ್ತೆ, ಯಾಕೆ ಬರೋದಿಲ್ಲ? ಇವಾಗ ಅಲ್ಲಿ ನಾವು ಸುಮಾರು ವರ್ಷಗಳಿಂದ ಜನಸೇನಾ ಪಾರ್ಟಿನ ನೋಡ್ಕೊಂಡು ಬಂದಿರುವಂಥದ್ದು. ನಾವೇನು ಪವನ್ ಕಲ್ಯಾಣ್ ಅವ್ರಿಗೆ ಅಭಿಮಾನಿಗಳಲ್ಲ. ಅವರ ಏನು ಸಿದ್ಧಾಂತಗಳನ್ನ ನೋಡಿ ಇಷ್ಟ ಬಿದ್ದು ನಾವು ನಮ್ಮ ಕಡೆನೂ ಇಂಥ ಒಂದು ಪಕ್ಷ ಬರಬೇಕು, ಬಡವರಿಗಾಗಿ ಪಕ್ಷ ಯಾವ್ದಾದ್ರು ಇದೆ ಅಂದರೆ ಜನಸೇನಾ ಅಂತ ನಮ್ಮ ಮನ್ಸಿಗೆ ಬಂತು. ಯಾಕೆಂದರೆ ಇವಾಗ ನಮ್ಮಲ್ಲಿ ರೈತರು ನೀರಿಲ್ಲದೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಇವಾಗ ರೈತರು ಸತ್ತರೆ ಎಷ್ಟು ಮಾತ್ರ ಯಾರು ಬಂದು ನಿಂತ್ಕೋತಾ ಇದ್ದಾರೆ ಇವತ್ತು. ಅದೇ ಪವನ್ ಕಲ್ಯಾಣ್ ಅವರು ಸೋತೋದಾಗ್ಲೂ ಸಹಿತ ಅಲ್ಲಿ ಕವಲು ರೈತರು ಕಷ್ಟದಲ್ಲಿದ್ದಾರೆ ಅಂತೇಳಿ ಅವರ ಸ್ವಂತ ದುಡ್ಡಲ್ಲಿ ಲಕ್ಷಾಂತರ ಜನಕ್ಕೆ ಒಂದು ಮನೆಗೆ ಒಂದು 3,000 ಕುಟುಂಬಗಳಿಗೆ ಒಂದೊಂದು ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಸ್ವಂತ ದುಡ್ಡಲ್ಲಿ ಕೊಟ್ಟು ಅವ್ರ ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ಇವತ್ತು ಅವರು ಪ್ರತಿ ಕಡೆ ಮಾತಾಡೋದನ್ನು ಬಡವರ ಪರವಾಗಿ, ಎಲ್ಲಿ ಅನ್ಯಾಯ ಆಗಿದ್ರು ಮಾತಾಡ್ತಾರೆ. ಎಲ್ಲೋ ಇದ್ದಂತಹ ಜನರಿಗೂ ಸಹಿತ ಅವ್ರ ಕಷ್ಟ ಅಂತ ಅವ್ರಿಗೆ ಗೊತ್ತಾಗಿದ ತಕ್ಷಣ ಹೋಗಿ ಸ್ಪಂದಿಸ್ತಾರೆ. ಅವ್ರ ಮನೆ ಬಾಗಿಲಿಗೆ ಹೋಗ್ತಾರೆ ಅಂತಂದ್ರೆ ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ, ಏನು ಹೇಳೋಕ್ಕಾಗಲ್ಲ. ನಾವು ಅಂತ ದೊಡ್ಡ ವ್ಯಕ್ತಿತ್ವ ಅವ್ರದ್ದು. ನಮಗೂ ಅನ್ನಿಸ್ತು. ಯಾಕೆ ಅನ್ನಿಸ್ತು ಅಂದರೆ ನಾವು ಕಳೆದ 25 ವರ್ಷದಿಂದ ಬರೀ ನೀರಿಗಾಗಿ, ನಮ್ಮ ಮೂಲಭೂತ ಸೌಕರ್ಯಕ್ಕಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿರುವಂಥವ್ರು ನಾವು. 165 ದಿನ 170 ದಿನ ಬೀದಿಗಳಲ್ಲಿ ನಿಂತು ಕೂತ್ಕೊಂಡು ಅನಿರ್ದಿಷ್ಟವಾದ ಧರಣಿಗಳು ಮಾಡಿರೋರು, ಪೊಲೀಸರ ಹತ್ರ ಏಟುಗಳು ತಿಂದಿರೋರು, 8-10 ಕೇಸ್ಗಳು ಹಾಕ್ಸ್ಕೊಂಡಿದ್ದೀವಿ ನಾವೆಲ್ಲ. ಇಷ್ಟಾದರೂ ಕೊನೆ ಪಕ್ಷ ಸೌಜನ್ಯಕ್ಕಾದರೂ ಕುಡಿಯೋ ನೀರನ್ನು ಕೊಡಲಿಲ್ಲ, ಒಂದು ಕರೆದು ಮುಖ್ಯಮಂತ್ರಿಗಳು ಮಾತಾಡುವಂಥ ಕೆಲಸ ಮಾಡಲಿಲ್ಲ ಅಂದರೆ ನಾವೆಲ್ಲಿದ್ದೀವಿ? ಇವತ್ತು ಕಾನೂನು ಎಂಥ ಸುವ್ಯವಸ್ಥೆ ಇದೆ ನಮ್ಮಲ್ಲಿ, ಯಾವ ರೀತಿ ನಡೀತಾ ಇದೆ. ಮನೆಯಲ್ಲೋ ಚಿಂತಾಮಣಿಲಿ ಸಂಜೆ ಹೆಣ್ಮಕ್ಳು ಬರ್ತಿದ್ರೆ ಚುಡಾಯಿಸ್ತಾರೆ, ಕೇಳಿದ್ರೆ ಅವ್ರ ಮನೆಗೆ ಹೋಗಿ ಹೊಡಿತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ನೆರೆ ರಾಜ್ಯವಾದ ತೆಲಂಗಾಣ ರಾಜ್ಯದಿಂದ ಮುಳುಬಾಗಿಲು ನಗರಕ್ಕೆ ಬಂದು ಒಂದು ಆಫೀಸು ಓಪನ್ ಮಾಡಿದ್ದೆ ಅಲ್ದಿರ. ಅದ್ರ ಬಗ್ಗೆ ಅಂದರೆ ಜನರಿಗೆ ಜಾಗೃತಿಯನ್ನು ಮೂಡಿಸಿದ್ದಾರೆ. ಅವರಿಗೆ ನಮ್ಮ ನಂದಿ ವ್ಲಾಗ್ಸ್ ಕಡೆಯಿಂದ ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳು. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.